ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದುವೇ ಶಾಂತಿ ಕ್ರಾಂತಿ ಚಿತ್ರ ಮತ್ತೊಮ್ಮೆ ರಿಲೀಸ್ ಆಗ್ಬೇಕು ಅಂತ ರವಿಚಂದ್ರನ್ ಅವರು ಪಟ್ಟಂತ ಕಷ್ಟ ಆ ಒಂದು ಸಿನಿಮಾ ತೆಗೆದಂತ ರೀತಿ ಎಲ್ಲರಿಗೂ ಕೂಡ ಇಷ್ಟ ಆಗಿತ್ತು. ಬಟ್ ಸಿನಿಮಾ ಏನೋ ಒಂದು ಥಿಯೇಟರ್ ನಲ್ಲಿ ರಿಲೀಸ್ ಆದಂತ ಟೈಮ್ ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಮಾಡ್ಲಿಲ್ಲ. ಹಾಕಿದಂತ ಬಂಡವಾಳ ಬಹಳನೇ ಲಾಸ್ ಮಾಡ್ಕೊಳ್ತಾರೆ. ಆ ಒಂದು ಲಾಸ್ ಅನ್ನ ತೀರಿಸೋಕೆ ತುಂಬಾ ವರ್ಷಗಳು ಶ್ರಮ ಪಡ್ತಾರೆ. ಶಾಂತಿ ಕ್ರಾಂತಿ ಸಿನಿಮಾ ಬಹಳನೇ ಒಂದು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಸಿನಿಮಾ ಮಾಡಿರ್ತಾರೆ. ಅದರಲ್ಲಿ ಮಲ್ಟಿ ಸ್ಟಾರ್ ಲೆವೆಲ್ ಆಕ್ಟರ್ಸ್ ಗಳು ಕೂಡ ಇರ್ತಾರೆ. ಈ ಸಿನಿಮಾ ಈಗ ಮತ್ತೊಮ್ಮೆ ರಿಲೀಸ್ ಆಗ್ಲಿ ಅಂತ ಹಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರವಿಚಂದ್ರನ್ ಅವರು ಕೂಡ ಅದ್ರ ಬಗ್ಗೆ ತೀರ್ಮಾನವನ್ನ ಕೂಡ ಮಾಡಿದ್ದು ಮಕ್ಕಳ ಜೊತೆಗೆ ಮಾತನಾಡಿದ್ದಾರೆ. ನಿನ್ನೆ ವಿಕ್ರಮ್ ರವಿಚಂದ್ರನ್ ಅವರು ಇದ್ರ ಬಗ್ಗೆ ಮಾತನಾಡಿ ಅತಿ ಶೀಘ್ರದಲ್ಲೇ ಇದರ ಕುರಿತು ಒಂದು ನಿರ್ಧಾರಕ್ಕೆ ಬರುತ್ತೇವೆ, ರಿಲೀಸ್ ಮಾಡಬೇಕು ಬೇಡವೇ ಅನ್ನುವಂತ ಒಂದು ತೀರ್ಮಾನ ತೆಗೆದುಕೊಳ್ತೇವೆ. ಜೊತೆಗೆ ಈ ಸಿನಿಮಾದ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಹೋಪ್ ಈಗ ಜನರಲ್ಲಿ ಇದೆ. ನಾವು ಸಿನಿಮಾವನ್ನ ನೋಡ್ತೀವಿ, ದಯವಿಟ್ಟು ಕೂಡ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದಾಗಿ ರವಿಚಂದ್ರನ್ ಅವರು ಕೂಡ ಮಾಡೋದಾದ್ರೆ ಮಾಡೋಣ ಅನ್ನುವಂತ ಒಂದು ಮಾತನ್ನ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ತುಂಬಾನೇ ಕಷ್ಟಪಟ್ಟು ಜೊತೆಗೆ ತುಂಬಾನೇ ಒಳ್ಳೊಳ್ಳೆ ಸೆಟ್ ಗಳನ್ನ ಹಾಕಿ ಸಿಕ್ಕಾಪಟ್ಟೆ ಕ್ಯಾಮ್ರಾಗಳನ್ನ ಬಳಸಿ ಮಾಡಿದಂತ ಸಿನಿಮಾ ಇದು. ಬಟ್ ಈ ಸಿನಿಮಾ ಯಾಕೆ ಅಷ್ಟು ಕಲೆಕ್ಷನ್ ಮಾಡ್ಲಿಲ್ಲ ಎನ್ನುವಂತ ಒಂದು ಕ್ವಶನ್ ಮಾರ್ಕ್ ಈಗಲೂ ಕೂಡ ರವಿಚಂದ್ರನ್ ಅವರಲ್ಲಿ ಕಾಡ್ತಾ ಇದೆ. ಒಟ್ಟಾರೆ ಆ ಒಂದು ಚಿತ್ರದಿಂದ ಬಹಳನೇ ಪಾಠವನ್ನ ಕಲಿತರಂತೆ. ಈ ಸಿನಿಮಾ ಈಗ ರಿಲೀಸ್ ಆದ್ರೆ ತುಂಬಾನೇ ಜನರಿಗೆ ಖುಷಿ ಆಗೋದು ಗ್ಯಾರಂಟಿ. ಬಟ್ ಸಿನಿಮಾ ಮತ್ತೆ ಕಲೆಕ್ಷನ್ ಮಾಡುತ್ತಾ ಇರುವಂತ ಒಂದು ಕ್ವಶನ್ ಮಾರ್ಕ್ ಎಲ್ಲರಲ್ಲೂ ಸಹ ಕಾಡ್ತಾ ಇದೆ. ಬಟ್ ಆದ್ರೆ ಜನರ ಹೇಳುವ ಪ್ರಕಾರ ನಾವು ಸಿನಿಮಾವನ್ನ ನೋಡ್ತೀವಿ ಅಂತ ಕೂಡ ಮುಂದೆ ಬರ್ತಾ ಇದ್ದಾರೆ. ಜೊತೆಗೆ ಅವರೇ ಪ್ರಮೋಷನ್ ಅನ್ನು ಸಹ ಮಾಡ್ತಾ